ಆತ್ಮೀಯರೇ ನಮಸ್ಕಾರ. ನೀವೇನಾದರೂ ಸಿಂಗಪುರ್ ಟೂರ್ ಹೋಗ್ಬೇಕಂತಿದ್ರೆ ಅದರ ವೀಸಾ ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಸಿಂಗಪುರ್ ಒಂದು ಅತಿ ಸಣ್ಣ ದೇಶ. ಅದು ಒಂದು ನಗರ ಕೂಡ ಹೌದು ಹಾಗೂ ದೇಶ ಕೂಡ ಹೌದು. ಅದರ ಜನಸಂಖ್ಯೆ ಎಷ್ಟಿದೆ ಅಂದರೆ ಕೇವಲ 59 ಲಕ್ಷ, ಅಂದರೆ ನಮ್ಮ ಬೆಂಗಳೂರಿಗಿಂತ ಕಮ್ಮಿ. ಇಂಥ ಒಂದು ದೇಶ ಟೂರಿಸಂ ಅಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದೆ. ನೀವಿಲ್ಲಿ ನೋಡ್ಬೋದು, ಸಿಂಗಪೂರ್ಗೆ ಪ್ರತಿ ವರ್ಷಕ್ಕೆ ಆಲ್ಮೋಸ್ಟ್ 1,16,00,000, 1 ಕೋಟಿಗಿಂತ ಜಾಸ್ತಿ ಜನ ಪ್ರವಾಸಿಗಳು ಬರ್ತಾರೆ. ಅಂದರೆ ಅದರ ಪಾಪ್ಯುಲೇಷನ್ಗಿಂತ ಹೆಚ್ಚು. ಅದರಲ್ಲಿ ನಮ್ಮ ದೇಶ 5ನೇ ಸ್ಥಾನದಲ್ಲಿದೆ. ಸೊ ಈ ಲಕ್ಷಾಂತರ ಜನ ಪ್ರವಾಸಿಗಳಲ್ಲಿ ನೀವು ಒಬ್ಬರಾದರೆ ಖಂಡಿತ ಈ ವಿಡಿಯೋನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಾವೀಗ ಬೆಂಗಳೂರಲ್ಲಿ ಸಿಂಗಪುರ್ ಹೋಗೋದಕ್ಕೆ ವೀಸಾ ಮಾಡಿಕೊಡುವಂಥ ಏಜೆಂಟ್ಸ್ ಲಿಸ್ಟ್ ನೋಡೋಣ. ಟೋಟಲ್ ಆಗಿ 5 ಜನ ಏಜೆಂಟ್ಸ್ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅಕ್ಬರ್ ಟ್ರಾವೆಲ್ಸು. ಇವರು ಬಂದು ಶೂಳೆ ಸರ್ಕಲ್ ಹತ್ರ ಇವ್ರದ್ದು ಆಫೀಸ್ ಇದೆ. ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಗೆ ಇಮೇಲ್ ಐ ಡಿ ಇದೆ. ಸರ್ವಿಸ್ ಫೀ ಎಲ್ಲರಿಗೂ 500 ರೂಪಾಯಿ ಇದೆ. ಎರಡನೇವ್ರು ಬಂದು ರಿಯಾ ಟ್ರಾವೆಲ್ಸ್ ಅಂತ, ಬಾಣಸವಾಡಿ ಹತ್ರ. ಮೂರನೇವರು TC ವೀಸಾ ಸರ್ವಿಸಸ್ ಅಂತ, ಅವರು MG ರೋಡಲ್ಲಿ ಇದ್ದಾರೆ. ಟ್ರಾವೆಲ್ ವೀಸಾ ಎಕ್ಸ್ಪರ್ಟ್ಸು ಜಯನಗರ್ 4th ಬ್ಲಾಕ್ ಅಲ್ಲಿ ಇದ್ದಾರೆ. ಯುನೈಟೆಡ್ ವೀಸಾ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಬಂದು MG ರೋಡಲ್ಲಿ ಇದ್ದಾರೆ. ನೀವು ಈ ಲಿಸ್ಟ್ನ ಸಿಂಗಪುರ್ ವೀಸಾ ಕಾನ್ಸುಲೇಟ್ ಇದರ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಟ್ರೈ ಮಾಡ್ತೀನಿ ಈ ಲಿಂಕ್ ಅಲ್ಲಿ ಕೊಡೋದಕ್ಕೆ. ಈಗ ನೋಡಿ, ಈ ಲಿಸ್ಟ್ ಅಲ್ಲಿ ನೋಡ್ಬೋದು, ಎಲ್ಲರದು ಸರ್ವಿಸ್ ಫೀ ಬಂದು 500 ರೂಪಾಯಿ ಇದ್ದಾರೆ ಇಲ್ಲಿ ಕೊಟ್ಟಿರೋದು. ಬಟ್ ಅವರು ಚಾರ್ಜ್ ಮಾಡೋದು ವೇರಿ ಆಗ್ಬೋದು. ನೀವು ನಿಮ್ಮ ಮನೆಗೆ ಹತ್ರ ಇರೋವಂಥ ವೀಸಾ ಏಜೆಂಟ್ನ ಚೂಸ್ ಮಾಡ್ಕೋಬಹುದು. ಹಾಗೆ ನೀವು ಗೂಗಲಲ್ಲಿ ಇವ್ರ ಬಗ್ಗೆ ಇರೋ ರಿವ್ಯೂಸ್ನ ಚೆಕ್ ಮಾಡಿಕೊಂಡು ಚೂಸ್ ಮಾಡ್ಕೋಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಕಾಲ್ ಮಾಡಿ ವೀಸಾ ಫಾರ್ಮು ಮತ್ತು ಕವರ್ ಲೆಟ್ರು ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅದನ್ನು ಫಿಲ್ ಮಾಡಿಕೊಂಡು, ಆಮೇಲೆ ಹೋಗೋಕ್ಕೆ ಮುಂಚೆ ಇನ್ನೊಂದ್ಸಲ ಕಾಲ್ ಮಾಡಿಕೊಂಡು ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅವ್ರ ಆಫೀಸ್ಗೆ ಭೇಟಿ ಮಾಡುವಂಥ ಕೆಲಸ ಮಾಡ್ಬೋದು. ಆತ್ಮೀಯರೇ, ನಾನೀಗ ಸಿಂಗಪುರ್ ವೀಸಾ ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿರುವಂಥ ಫಾರ್ಮ್ 14A ಬಗ್ಗೆ ತಮಗೆ ವಿವರಿಸ್ತೇನೆ. ಅದಕ್ಕೆ ಮುಂಚೆ ಕೆಲವೊಂದು ವಿವರ ಕೊಡೋದಕ್ಕೆ ಇಷ್ಟಪಡ್ತೇನೆ. ಸಿಂಗಪುರ್ ವೀಸಾ ಫೀಸ್ ಬಂದು ತಮಗೆ 1,800 ರೂಪಾಯಿ ಆಗುತ್ತೆ. ಹಾಗೆ ಅದ್ರ ಸರ್ವಿಸ್ ಆಮೇಲೆ GST ಅವೆಲ್ಲ ಸೇರಿ 650 ರೂಪಾಯಿ. ಒಂದು ವಾರ ಅಂದರೆ ಒಂದು ವರ್ಕಿಂಗ್ ಡೇಸ್, 5 ವರ್ಕಿಂಗ್ ಡೇಸ್ ತಗೊಳತ್ತೆ ವೀಸಾ ಬರೋದಕ್ಕೆ. ತಮಗೆ ಮೊದಲನೇದಾಗಿ ಪಾಸ್ಪೋರ್ಟ್ ಕಂಪಲ್ಸರಿ ಇರಲೇಬೇಕು. ನಿಮ್ದೇನಾದರೂ ಪಾಸ್ಪೋರ್ಟ್ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದ್ರೆ, ಇಲ್ಲ ಮುಂದಿನ 6 ತಿಂಗಳಲ್ಲಿ ಎಕ್ಸ್ಪೈರ್ ಆಗೋಂಗಿದ್ರೆ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಮಿನಿಮಮ್ 6 months ವ್ಯಾಲಿಡಿಟಿ ಇರಲೇಬೇಕು. ಆಮೇಲೆ ಈ ಅಪ್ಲಿಕೇಶನ್ ಫಾರ್ಮ್ ಏನಿದೆ 14A, ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಸಿಂಗಪುರ್ ವೀಸಾಗೆ ಒಂದು ಪಾಸ್ಪೋರ್ಟ್ ಡೈಮೆನ್ಷನ್ ಇದೆ. ಅದು ಬಂದು ಕಲರ್ಡ್ ಫೋಟೋ 35mm x 45mm ಸೈಜ್ ಇರಬೇಕು. 80% ಮುಖ ಕವರ್ ಆಗೋ ಥರ ಇರಬೇಕು. ಆಮೇಲೆ ಹಿಂದ್ಗಡೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ಸೊ ಇದು ಫೋಟೋಗ್ರಾಫ್ ಕೂಡ ಲೇಟೆಸ್ಟ್ ಆಗಿರಬೇಕು. ಒಂದು 3 ತಿಂಗಳಿಗಿಂತ ಈಚೆ ಈ ಟೈಮಲ್ಲಿ ಇರಬೇಕು. ಸೊ ಈಗ ಇಲ್ಲಿ ಫಸ್ಟ್ ಒನ್ ಬಂದು, ಇಲ್ಲಿ ನಾವು ನಮ್ಮ ಹೆಸರನ್ನ ಮೆನ್ಷನ್ ಮಾಡಬೇಕು. ಇನಿಷಿಯಲ್ಸ್ ಇದ್ರೆ ಅದನ್ನ ಪಾಸ್ಪೋರ್ಟ್ ಅಲ್ಲಿ ಯಾವ ತರ ಇದ್ರೆ ಎಕ್ಸ್ಪ್ಯಾಂಡ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನಂದು BK ಅಂತ ಇನಿಷಿಯಲು, ಪಾಸ್ಪೋರ್ಟ್ ಅಲ್ಲಿ ಬುಕ್ಕನಹಳ್ಳಿ ಕೃಷ್ಣಾರೆಡ್ಡಿ ಅಂತಿದೆ, ಅದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ಅಲಿಯಾಸ್ ಖಾಲಿ ಬಿಡ್ಬೋದು ನೀವು. ಡೇಟ್ ಆಫ್ ಬರ್ತ್, ಡೇಟು, ತಿಂಗಳು ಮತ್ತೆ ವರ್ಷ, ಆಮೇಲೆ ಗಂಡ ಹೆಣ್ಣ ಅಂತ, ಆಮೇಲೆ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡಾ ಇಲ್ಲ ಸಿಂಗಲ್ ಆರ್ ಡೈವೋರ್ಸ್ಡ್ ಆ ಥರ ಮೆನ್ಷನ್ ಮಾಡ್ಬೋದು. ಸಿಂಗಪುರ್ ಸಿಟಿಸನ್ಶಿಪ್ ಬಗ್ಗೆ ಏನಾದರೂ ನಿಮಗೆ ಡೀಟೇಲ್ಸ್ ಇದ್ರೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಇದು ಟೂರಿಸಂ ಪರ್ಪಸ್ಗೋಸ್ಕರ ಕೊಡೋವಂಥ ವೀಸಾದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಆಮೇಲೆ ಕಂಟ್ರಿ ಆರ್ ಪ್ಲೇಸ್ ಆಫ್ ಬರ್ತ್. ಸೊ ನೀವು ಇಲ್ಲಿ ಯಾವ ಕಂಟ್ರಿ ಅಂದರೆ ಇಂಡಿಯಾ. ಆಮೇಲೆ ಯಾವ ಸ್ಟೇಟ್ ಅಥವಾ ಪ್ರಾವಿನ್ಸ್ ಅಂದರೆ ನೀವು ಹುಟ್ಟಿರೋ ಊರು ಪ್ಲಸ್ ಸ್ಟೇಟ್ ಹೆಸರು ಮೆನ್ಷನ್ ಮಾಡ್ಬೋದು. ಆಮೇಲೆ ರೇಸ್ ಬಂದು ಇಂಡಿಯನ್ನು, ನ್ಯಾಷನಾಲಿಟಿ ಕೂಡ ಇಂಡಿಯನ್ನೇ ಇರ್ತದೆ. ಅದರ ನಂತರ ನಿಮಗೆ ಟೈಪ್ ಆಫ್ ಟ್ರಾವೆಲ್ ಡಾಕ್ಯುಮೆಂಟ್ ಹೇಳ್ಡ್ ಅಂದರೆ ಅದು ಇಂಟರ್ನ್ಯಾಷನಲ್ ಪಾಸ್ಪೋರ್ಟ್ ಅಂತ ಮೊದಲನೇ ಎಂಟ್ರಿ ಏನಿದೆ ಇಲ್ಲಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದರ ನಂತರ ಇದನ್ನೆಲ್ಲ ನೀವು ಇಗ್ನೋರ್ ಮಾಡ್ಬೋದು. ಸೊ ಪಾಸ್ಪೋರ್ಟ್ ನಂಬರ್, ಟ್ರಾವೆಲ್ ಡಾಕ್ಯುಮೆಂಟ್ ನಂಬರ್ ಅಂದರೆ ಪಾಸ್ಪೋರ್ಟ್ ನಂಬರ್ ಆಗುತ್ತೆ. ಆಮೇಲೆ ಟ್ರಾವೆಲ್ ಡಾಕ್ಯುಮೆಂಟ್, ಪಾಸ್ಪೋರ್ಟ್ ಯಾವಾಗ ಇಶ್ಯೂ ಮಾಡಿದ್ರು ಮತ್ತೆ ಅದರ ಎಕ್ಸ್ಪೈರಿ ಡೇಟ್, ಇವೆಲ್ಲ ನಿಮಗೆ ಪಾಸ್ಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ.
ಆಮೇಲೆ ಕಂಟ್ರಿ ಆರ್ ಪ್ಲೇಸ್ ಆಫ್ ಇಶ್ಯೂ ಅಂದ್ರೆ ಪಾಸ್ಪೋರ್ಟ್ ನೀವು ಎಲ್ಲಿ ಇಶ್ಯೂ ಮಾಡಿದ್ರು, ಬೆಂಗಳೂರಲ್ಲಿ ತಗೊಂಡಿದ್ರೆ ಬೆಂಗಳೂರು ಅಂತ ಮೆನ್ಷನ್ ಮಾಡ್ಬೋದು. ಸೊ ಇದು ಚೈನೀಸ್ ನ್ಯಾಷನಲ್ಸ್ ಮಾತ್ರ ಇದನ್ನ ಇಗ್ನೋರ್ ಮಾಡ್ಬೋದು ನೀವು. ಸೊ ನಿಮ್ಮ ಅಡ್ರೆಸ್ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ ಯಾವ ತರ ಇದೆ ಅದನ್ನ, ಈಗ ಕಂಟ್ರಿ ಅಂದ್ರೆ ಇಂಡಿಯಾ, ಇಲ್ಲಿ ಸ್ಟೇಟ್ ಅಂದ್ರೆ ಕರ್ನಾಟಕ. ಸೊ ಪರ್ಫೆಕ್ಚರು ಇದು ಇವೆಲ್ಲ ಚೈನಾ ಅಲ್ಲಿ ಬರುವಂತ ಡೀಟೇಲ್ಸ್, ಇದನ್ನ ಇಗ್ನೋರ್ ಮಾಡ್ಬೋದು. ಆಮೇಲೆ ಇಲ್ಲಿ ಮತ್ತೆ ಮಿಕ್ಕಿದ್ದು ತಮ್ಮ ಹೌಸ್ ನಂಬರು, ಕ್ರಾಸು ಇಲ್ಲ ಹಳ್ಳಿ, ಇದನ್ನೆಲ್ಲ ನೀವು ಮೆನ್ಷನ್ ಮಾಡ್ಬೋದು ಇಲ್ಲಿ. ಅದರ ನಂತರ ತಮ್ಮ ಇಮೇಲ್ ಐ ಡಿ, ಮೊಬೈಲ್ ನಂಬರು, ಆಮೇಲೆ ತಮ್ಮ ವೃತ್ತಿ ಏನು, ತಾವು ಏನಾದರೂ ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗಿ ಆಗಿದ್ರೆ ಅಥವಾ ಸರ್ಕಾರಿ ಉದ್ಯೋಗದಲ್ಲಿದ್ರೆ ಅದನ್ನು ಮೆನ್ಷನ್ ಮಾಡ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನು ಮೆನ್ಷನ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರು ತಮ್ಮ ಇಂಡಿಯನ್ ಕಾಂಟ್ಯಾಕ್ಟ್ ನಂಬರು, ಕಂಟ್ರಿ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಕ್ವಾಲಿಫಿಕೇಶನ್, ತಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅದನ್ನು ಮೆನ್ಷನ್ ಮಾಡ್ಕೋಬಹುದು. ಅದರ ನಂತರ ಇಲ್ಲಿ ಆನ್ಯುವಲ್ ಇನ್ಕಮ್ ನೀವು ಸಿಂಗಪುರ್ ಡಾಲರ್ಗೆ ಕನ್ವರ್ಟ್ ಮಾಡಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ 1,00,000 ಬರ್ತಾ ಇದೆ ತಿಂಗಳಿಗೆ ಅಂದ್ರೆ ಅದನ್ನ ಡಿವೈಡೆಡ್ ಬೈ 65 ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಕನ್ವರ್ಷನ್ ರೇಟ್ ಬಂದು $1 ಬಂದು $65 ಇದೆ. ಅದನ್ನ ನೀವು 1,00,000 ಡಿವೈಡೆಡ್ ಬೈ 65 ಮಾಡಿ ನೀವು ಎಂಟ್ರಿ ಮಾಡ್ಬೋದು ಅಪ್ರಾಕ್ಸಿಮೇಟ್ ಆಗಿ. ಸೊ ಆಮೇಲೆ ಇಲ್ಲಿ ರಿಲಿಜಿಯನ್ ಎಂಟ್ರಿ ಮಾಡ್ಬೋದು, ಮಾಡಬೇಕು. ಆಮೇಲೆ ಎಕ್ಸ್ಪೆಕ್ಟೆಡ್ ಡೇಟ್, ನೀವು ಯಾವ ಡೇಟ್ಗೆ ಇಲ್ಲಿ ಅರೈವ್ ಆಗ್ತಾ ಇದ್ರ ನೋಡ್ಕೊಂಡು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆದಷ್ಟು ಒಂದು 30 ದಿನದ ಒಳಗಡೆ ಇರುವಂತ ಡೇಟ್ನ ಇಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಟೈಪ್ ಆಫ್ ವೀಸಾ ಏನಿದೆ ಅದು ಮಲ್ಟಿಪಲ್ ಜರ್ನಿ ಅಂತಿದ್ದಿಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೂ ಪರ್ಪಸ್ ಆಫ್ ವಿಸಿಟ್ ಬಂದು ಸೋಷಿಯಲ್, ಆಮೇಲೆ ಡೀಟೇಲ್ಸ್ ಆಫ್ ಪರ್ಪಸ್ ಬಂದು ಟೂರಿಸಂ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಆಮೇಲೆ ನೀವು ಎಷ್ಟು ದಿವಸ ಅಂದ್ರೆ ಹೌ ಲಾಂಗ್ ಡು ಯು ಇಂಟೆಂಡ್ ಟು ಸ್ಟೇ ಇನ್ ಸಿಂಗಪುರ್ ಅಂದ್ರೆ ನೀವು ಲೆಸ್ ದನ್ 30 days ಅಂತ ಹಾಕಿ. ಯೂಶಲಿ ಸಿಂಗಪುರ್ ವೀಸಾನ 30 daysಗೆ ಕೊಡ್ತಾರೆ. ಸೊ ಇನ್ನು ಮೋರ್ ದನ್ ಅಂದ್ರೆ 30 ದಿವಸಕ್ಕಿಂತ ಹೆಚ್ಚಿಗೆ ಇರೋದಕ್ಕಿಂತ ನೀವು ಇರೋಂಗಿದ್ರೆ ನೀವು ತಮ್ಮ ಏಜೆಂಟ್ ಅನ್ನ ಕೇಳ್ಬೋದು ಏನ್ ಮೆನ್ಷನ್ ಮಾಡ್ಬೋದು ಅಂತ. ಸೊ ಇಲ್ಲಿ ಅವ್ರು ಕೇಳಿದರೆ ಯಾವ ರೀಸನ್ಗೋಸ್ಕರ ನೀವು 30 ದಿವಸಕ್ಕಿಂತ ಜಾಸ್ತಿ ಇರ್ಬೇಕು ಅನ್ಕೊಂತಿದ್ದೀರಾ ಅಂತ ಮೆನ್ಷನ್ ಮಾಡೋದಕ್ಕೆ. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ನೀವು ಸಿಂಗಪುರಲ್ಲಿ ಎಲ್ಲಿ ಉಳ್ಕೋತೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ನೀವು ಯಾರಾದ್ರೂ ರಿಲೇಟಿವ್ಸ್ ಎಲ್ಲ ಫ್ರೆಂಡ್ ಮನೇಲಿ ಇರೋಂಗಿದ್ರೆ ಇದನ್ನು ಚೂಸ್ ಮಾಡ್ಬೋದು, ಇಲ್ಲ ಹೋಟೆಲ್ ಅಂದ್ರೆ ಹೋಟೆಲ್ ಚೂಸ್ ಮಾಡ್ಬೋದು, ಅಥವಾ ಅದರ್ಸ್ ಅಂತ ಸ್ಪೆಸಿಫೈ ಮಾಡ್ಬೋದು. ತಾವು ಆಲ್ರೆಡಿ ಹೋಟೆಲ್ ಬುಕ್ ಮಾಡಿದ್ರೆ ಅದರ ಡೀಟೇಲ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೋದು, ಇಲ್ಲ ಅಂದ್ರೆ ಇದನ್ನಾಗೆ ಬ್ಲಾಂಕ್ ಬಿಡ್ಬೋದು. ಆಮೇಲೆ ನೀವು ಇದಕ್ಕೆ ಮೊದಲು ಬೇರೆ ಯಾವ್ದಾದ್ರು ದೇಶದಲ್ಲಿ ಇದ್ರಾ ಅಂತ ಹೇಳಿ ಕೇಳಿ, ಲಾಸ್ಟ್ 5 ವರ್ಷದಲ್ಲಿ ಏನಾದ್ರು ಇದ್ರಾ ಅಂತ ಕೇಳಿದ್ದಾರೆ. ಹಾಗೇನಾದ್ರು ಇದ್ರೆ ಅದರ ವಿವರಗಳನ್ನ ಇಲ್ಲಿ ಕೊಡ್ಬೋದು, ಯಾವ ದೇಶದಲ್ಲಿ ಯಾವ ಅಡ್ರೆಸ್ ಅಲ್ಲಿ ಇದ್ರಿ, ಯಾವ ಟೈಮಲ್ಲಿ ಇದ್ರಿ ಅಂತ. ಸೊ ನಂದೇನು ಇರ್ಲಿಲ್ಲ, ನಾನು ನೋ ಅಂತ ಕೊಟ್ಟಿದ್ದೆ. ಅದರ ನಂತರ ಸೊ ಇಲ್ಲಿ ಏನಿದೆ ಇದು ನಿಮ್ ಜೊತೆ ಯಾರಾದ್ರೂ ಬರ್ತಾ ಇದಾರಲ್ಲ ಅವ್ರಿಗೆ ಇರೋ ಅಂತ ಏನು ಡೀಟೇಲ್ಸ್ ಇದು. ಅದು ಅಂದ್ರೆ 12 ವರ್ಷಕ್ಕಿಂತ ಕಮ್ಮಿ ಇದ್ರೆ ಅವ್ರಿಗೆ ಬೇಕಾಗಿ ಅವರ ಇನ್ಫಾರ್ಮೇಶನ್ ಇಲ್ಲಿ ಎಂಟ್ರಿ ಮಾಡ್ಬೇಕು. ಯಾರಾದ್ರೂ ಮಕ್ಕಳು ಬರ್ತಾ ಇದ್ರೆ ಅವ್ರ ಡೀಟೇಲ್ಸ್ ಅನ್ನ, ಅವ್ರ ಹೆಸರು, ಡೇಟ್ ಆಫ್ ಬರ್ತ್, ಆಮೇಲೆ ಅವ್ರ ಸಿಟಿಸನ್ಶಿಪ್, ಅವ್ರ ಪಾಸ್ಪೋರ್ಟ್ ನಂಬರ್ ಇಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಹುಡುಗಿನೋ ಅಂತ ಮೆನ್ಷನ್ ಮಾಡ್ಬೋದು. ಆಮೇಲೆ ಲೋಕಲ್ ಕಾಂಟ್ಯಾಕ್ಟ್, ಪರ್ಟಿಕ್ಯುಲರ್ಸ್ ಆಫ್ ಲೋಕಲ್ ಕಾಂಟ್ಯಾಕ್ಟ್, ನೀವು ಯಾವ್ದಾದ್ರು ಹೋಟೆಲ್ ಅಲ್ಲಿ ಕಂಪ್ನಿಗೆ ಥ್ರೂ ಹೋಗೋಂಗಿದ್ರೆ ಅದ್ರ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡ್ಬೋದು. ನಂದು ಯಾವ್ದು ಇರ್ಲಿಲ್ಲ, MT ಬಿಟ್ಟಿದ್ದೆ ನಾನು. ಅದೇ ರೀತಿ ನೀವು ಇದು ತಮ್ಮ ಕ್ರಿಮಿನಲ್ ಹಿಸ್ಟ್ರಿ ಬಗ್ಗೆ ಒಂದು ಮಾಹಿತಿ, 4 ಐಟಮ್ಸ್. ನೀವು ಮೊದಲು ಏನಾದ್ರು ಸಿಂಗಪುರ್ಗೆ ಎಂಟ್ರಿ ರಿಜೆಕ್ಟ್ ಮಾಡಿದ್ರಾ ಅಂತ, ಅಥವಾ ನೀವು ಯಾವ್ದಾದ್ರು ಕೋರ್ಟ್ ಅಲ್ಲಿ ನಿಮಗೆ ಸಿಂಗಪುರ್ ಅಥವಾ ಬೇರೆ ಯಾವ್ದಾದ್ರು ದೇಶದಲ್ಲಿ ಕ್ರಿಮಿನಲ್ ಕೇಸಲ್ಲಿ ಕನ್ವಿಕ್ಟ್ ಮಾಡಿದಾರಾ ಅಂತ, ಅಥವಾ ನೀವು ಸಿಂಗಪುರ್ ಬರೋದಕ್ಕೆ ನಿಷೇಧ ಇದೆಯಾ ನಿಮ್ಮ ಮೇಲೆ, ಅಥವಾ ಬೇರೆ ಹೆಸರಲ್ಲಿ ನೀವು ಸಿಂಗಪುರ್ಗೆ ಯಾವಾಗಾದ್ರೂ ಬಂದಿದ್ರಾ ಅಂತ, ಬೇರೆ ಹೆಸರು ಅಥವಾ ಬೇರೆ ಪಾಸ್ಪೋರ್ಟ್ ಇಟ್ಕೊಂಡು ಅದರ ಡೀಟೇಲ್ಸ್ ಇದ್ರೆ ಏನಾದ್ರು ಎಸ್ ಅನ್ನೋಂಗಿದ್ರೆ ಅದ್ರ ವಿವರಗಳನ್ನ ಇಲ್ಲಿ ಕೊಡ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ಅದೇ ರೀತಿ ಇದು ಡಿಕ್ಲರೇಷನ್. ಸೊ ಡಿಕ್ಲರೇಷನ್ ಬಂದು ಅವರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ನಾನು ಅಂದ್ರೆ ಅಧಿಯರ್ ಆಗಿರ್ತೀನಿ ಅನ್ನುವಂತ ಒಂದು ಇದು ವಿವರಗಳು. ಸೊ ಇಲ್ಲಿ ಡೇಟ್ ಮತ್ತೆ ಸಿಗ್ನೇಚರ್ ಅನ್ನ ನೀವು ಹಾಕಿ ಇದನ್ನ ಒಂದು ಪ್ರಿಂಟ್ಔಟ್ ತಗೋಬಹುದು. ನನ್ನ ಒಂದು ಇದೇನಂದ್ರೆ ನೀವು ಪ್ರಿಂಟ್ಔಟ್ ತಗೊಳಕ್ ಮುಂಚೆ ಒಂದ್ಸಾರಿ ನೀವು ಫಿಲ್ ಮಾಡಿರೋದನ್ನ ಸೇವ್ ಮಾಡಿ ಅದನ್ನ ನಿಮ್ಮ ಟ್ರಾವೆಲ್ ಏಜೆಂಟ್ಗೆ ಒಂದ್ಸಲ ತೋರಿಸಿ, ಏನಾದ್ರು ಕರೆಕ್ಷನ್ಸ್ ಇದ್ರೆ ಕರೆಕ್ಷನ್ ಅವ್ರು ಮಾಡ್ಲಿ. ಅದರ ನಂತರ ನೀವು ಅದನ್ನ ಅವ್ರಿಗೆ ಕೊಡ್ಬೋದು, ಇಲ್ಲ ನೀವು ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಹೋಗಿ ಕೂಡ ಇದನ್ನ ಫಿಲ್ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೋಬಹುದು ನೀವು ಟ್ರಾವೆಲ್ ಏಜೆಂಟ್ ಜೊತೆ ಸಂಪರ್ಕ ಮಾಡಿ.
ಈಗ ಕವರ್ ಲೆಟರ್ ನೋಡೋದಾದ್ರೆ ಸಿಂಗಪೂರ್ನ ವೀಸಾ ಆಫೀಸರ್ ಏನಿದ್ದಾರೆ ಚೆನ್ನೈಯಲ್ಲಿ ಅವ್ರಿಗೊಂದು ಕವರ್ ಲೆಟರ್ ಕೊಡಬೇಕಾಗತ್ತೆ ಈ ಕೆಳಕಂಡ ಆ, ಮಾಹಿತಿಯೊಂದಿಗೆ. ಇಲ್ಲಿ ಎಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಹೈಲೈಟ್ ಮಾಡಿದರೆ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಹೆಸರು ಪಾಸ್ಪೋರ್ಟ್ ಅಲ್ಲಿ ಹೇಗಿದೆ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಶಿವಪ್ರಕಾಶ್ ರೆಡ್ಡಿ BK. ನಾನು ಪೂರ್ತಿ ಇಲ್ಲಿ BK ಅನ್ನೋದನ್ನ ಇನಿಷಿಯಲ್ ಬಿಟ್ಟು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಪಾಸ್ಪೋರ್ಟ್ ನಂಬರ್ ಏನು, ಪಾಸ್ಪೋರ್ಟ್ ಅಲ್ಲಿ ಯಾವ ತರ ಇದೆ ಅದೇ ತರ ಪಾಸ್ಪೋರ್ಟ್ ನಂಬರ್ ಎಂಟ್ರಿ ಮಾಡಬೇಕು. ತಮ್ಮ ಟ್ರಾವೆಲ್ ಡೇಟ್ಸ್ ಏನಿದೆ, ಅಂದಾಜು ಡೇಟ್ಸ್, ಏನು ಎಕ್ಸಾಕ್ಟ್ ಡೇಟ್ಸ್ ಇಲ್ದಿರ ಇದ್ರು ಕೂಡ ನೀವು ಒಂದು ಅಂದಾಜ್ ಮೇಲೆ ಯಾವ ಡೇಟ್ಸ್ ಇಟ್ಟಿರ್ತೀರಾ ಆ ಡೇಟ್ಸ್ ಇಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ನೀವು 45 ದಿವಸದ ಒಳಗಿನ ಡೇಟ್ಸ್ ಅನ್ನ ಮೆನ್ಷನ್ ಮಾಡಿ. ಇಲ್ಲಿ ತಮ್ಮ ಜೊತೆಗೆ ಯಾರಾದ್ರೂ ಬರ್ತಾ ಇದ್ರೆ, ತಮ್ಮ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇಲ್ಲ ತಂದೆ ತಾಯಿ ಆಗಿರ್ಬೋದು, ಅವರ ಡೀಟೇಲ್ಸ್ ಕೂಡ ಇಲ್ಲಿ ಅವರ ಹೆಸರು, ಕಂಪ್ಲೀಟ್ ಹೆಸರು, ಪಾಸ್ಪೋರ್ಟ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿ. ಅದ್ರ ಜೊತೆಗೆ ನೀವು ಇವ್ರದ್ದು ಏನಿದೆ ಅವರ ಖರ್ಚು ವೆಚ್ಚಗಳನ್ನ ತಾನೇ ನೋಡ್ಕೊಂತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಸೇರಿಸಬೇಕಾಗತ್ತೆ. ಯಾಕೆಂದ್ರೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಅವೆಲ್ಲ ಏನು ಇದಿಲ್ಲ ಅಂದ್ರೆ, ಅವರು ಎಂಪ್ಲಾಯ್ಡ್ ಇಲ್ಲ ಅಂದ್ರೆ. ಸೊ ಇದರೆಲ್ಲರ ಜೊತೆಗೆ ತಮ್ಮ ಹೆಸರು, ಫೋನ್ ನಂಬರ್, ಇಮೇಲ್ ID ಕೂಡ ನೀವು ಇಡ್ಬೋದು. ಅದೇ ರೀತಿ ತಾವೇನಾದ್ರೂ ಹೋಟೆಲ್ ಇನ್ನು ಬುಕ್ ಮಾಡಿಲ್ಲ ಅಂದ್ರೆ ನೀವು ವೀಸಾ ಬಂದ ಮೇಲೆ ನಾನು ಹೋಟೆಲ್ ಬುಕ್ ಮಾಡ್ತೀನಿ ಅಂತ ಒಂದು ಲೈನ್ ಇಲ್ಲಿ ಸೇರಿಸಬಹುದು. ಸೊ ಇದು ಬಂದು ಕವರ್ ಲೆಟರ್. ಸೊ ಈಗ ಸಿಂಗಪೂರ್ ವೀಸಾ ಬಗ್ಗೆ ಏಜೆಂಟ್ ಲಿಸ್ಟ್ ಹೇಳಿದ್ದೀನಿ, ಫಾರ್ಮ್ ಹೇಗೆ ಫಿಲ್ ಮಾಡೋದನ್ನ ಹೇಳಿದ್ದೀನಿ, ಹಾಗೂ ಕವರ್ ಲೆಟರ್ ಹೇಗಿರ್ಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ನಿಮಗೆ. ಇನ್ನು ನಿಮಗೆ ಸಿಂಗಪೂರ್ ವೀಸಾಗೆ ಇಬ್ಬರಿಗೆ ನನಗೆ 5,134 ರೂಪಾಯಿ ಬಿದ್ದಿತ್ತು. ತಾವು ತಮ್ಮ ಏಜೆಂಟ್ನ ಸಂಪರ್ಕ ಮಾಡಿ ಕೇಳ್ಬೋದು. ಅದ್ರ ಜೊತೆಗೆ ನೀವು ಸ್ಯಾಲ್ರಿಡ್ ಆಗಿದ್ರೆ 3 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು. ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ GST ಕಾಪಿ ಇರಬೇಕು, ಅಥವಾ ವಿದ್ಯಾರ್ಥಿ ಆಗಿದ್ರೆ ID ಕಾರ್ಡ್ ಇರಬೇಕು. ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ನೀವು ಅಪ್ಲೈ ಮಾಡಬೇಕಾದ್ರೆ ಕನಿಷ್ಠ ಒಂದು 40,000 ರಿಂದ 50,000 ಇರೋ ರೀತಿ ನೀವು ನೋಡಿಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಸೊ ಇದಿಷ್ಟು ನಾನು ಸಿಂಗಪೂರ್ ವೀಸಾ ಬಗ್ಗೆ ನಿಮಗೆ ಕೊಡುವಂಥ ಮಾಹಿತಿ. ವೀಸಾ ಬಂದ ಮೇಲೆ ಕೂಡ ಸಿಂಗಪೂರ್ ಅರೈವಲ್ ಕಾರ್ಡ್ ಅನ್ನೋದನ್ನು ಮಾಡಿಸ್ಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಸೊ ವೀಕ್ಷಕರೇ, ದಯವಿಟ್ಟು ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಶೇರ್ ಮಾಡಿ, ಹಾಗೂ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.